ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನಗಿಷ್ಟ ಬಂದಿರೋ ಕೆಲಸವನ್ನು ಮಾಡೋದಕ್ಕೆ ನಿನಗೆ ಹಕ್ಕಿದೆ. ಆದರೆ ಮತ್ತೊಬ್ಬರನ್ನು ಹೀಗೆ ಕೂಡಿ ಹಾಕಿ ಅವ್ರಿಗಿಷ್ಟ ಇಲ್ದಿರೋ ಕೆಲಸನ ಮಾಡಿಸೋದು ಧರ್ಮನ ರಾಜೇಶ್? ಅದನ್ನು ಮನುಷ್ಯತ್ವ ಅಂತಾರ? ಖಂಡಿತ ಮನುಷ್ಯತ್ವ ಅನ್ನಲ್ಲ ಸರ್. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಅವ್ರನ್ನೆಲ್ಲ ಈಗಲೇ ಬರೋದಕ್ಕೆ ಹೇಳ್ತೀನಿ ಸರ್. ಹೇಗೂ ಇನ್ನೂ ಕಾಲ ಮಿಂಚಿಲ್ಲ. ನಾನೇ ಮುಂದೆ ನಿಂತು ಅಡುಗೆ ಮಾಡ್ತೀನಿ ಸರ್. ನೀವು ಗೆಲ್ಲೋದಕ್ಕೆ ನಾನು ಸಹಾಯ ಮಾಡ್ತೀನಿ ಸರ್. ಥ್ಯಾಂಕ್ಸ್ ರಾಜೇಶ್, ನಿನ್ನ ಕಾಳಜಿಗೆ. ನೀನು ಮಾಡಿರೋ ಕೆಲಸಕ್ಕೆ ನಾನು ನಿನ್ನನ್ನು ಕ್ಷಮಿಸ್ತೀನಿ. ನಾನು ಈಗಲೇ ಅವ್ರನ್ನೆಲ್ಲ ಕರೆಸ್ತೀನಿ ಸರ್. ನಾನು ಕೆಲಸ ಶುರು ಮಾಡ್ತೀನಿ ಸರ್. ರಾಜೇಶ್, ಸ್ಟಾಫ್ನೆಲ್ಲ ಎಲ್ಲಿ ಕೂಡ ಹಾಕಿದೆಯೋ ಅವ್ರನ್ನೆಲ್ಲ ಅಲ್ಲಿಂದ ಬಿಡಿಸು. ಅವ್ರಿಗೆ ಇವತ್ತು ಬೇಡ, ನಾಳೆಯಿಂದ ಯಾವತ್ತಿನ ಥರ ಕೆಲಸಕ್ಕೆ ಬರೋದಕ್ಕೆ ಹೇಳು. ಆದರೆ ನಿನಗೆ ಇನ್ನು ಮೇಲೆ ನಮ್ಮ ಕೆಫೆಯಲ್ಲಿ ಕೆಲಸ ಇಲ್ಲ ಸರ್. ದಯವಿಟ್ಟು ನೋಡು, ನಿನಗೆ ಮಕ್ಕಳಿದ್ದಾರೆ, ಕಷ್ಟ ಇದೆ ಅಂತ ಹೇಳ್ತಿದ್ಯಾ. ನಿನಗೆ ಬೇರೆ ಕಡೆ ಕೆಲಸ ಸಿಗೋವರೆಗೂ ಏನಾದರೂ ಸಹಾಯ ಬೇಕಿದ್ದರೆ ಹೇಳು, ಮಾಡ್ತೀನಿ. ಆದರೆ ನಿನ್ನನ್ನು ನನ್ನ ಕೆಫೆಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ನಿನಗೆ ಮಾಧವನ ನಗು ಗೊತ್ತು, ತಾಳ್ಮೆನೂ ಗೊತ್ತು. ಆದರೆ ವಿಶ್ವಾಸದ್ರೋಹಿಗಳನ್ನು ಈ ಮಾಧವ ಯಾವತ್ತೂ ಹತ್ತಿರ ಸೇರಿಸೋದಿಲ್ಲ ಅನ್ನೋದು ಗೊತ್ತಿಲ್ಲ ಅನಿಸುತ್ತೆ. ಒಡೆದಿರೋ ಕನ್ನಡಿನ ಎಷ್ಟೇ ಜೋಪಾನವಾಗಿ ಜೋಡಿಸಿದ್ರೂ ಕಾಣೋ ಪ್ರತಿಬಿಂಬ ವಕ್ರವಾಗೇ ಇರುತ್ತೆ. ವಿಶ್ವಾಸ ಒಡೆದ್ರೂ ಹಾಗೆ ಅಲ್ವಾ ರಾಜೇಶ್? ರಾಜೇಶ್, ನಿನ್ನೆ ಅಷ್ಟು ಸಲ ಫೋನ್ ಮಾಡಿದ್ರು ನಿಮ್ಮ ನಂಬರ್ ಸ್ವಿಚ್ ಆಫ್ ಬಂತು. ಈಗ ಇದ್ದಕ್ಕಿದ್ದ ಹಾಗೆ ನಿಮಗೆ ತಪ್ಪು ಅರಿವಾಗೋಯ್ತು. ಅದು ಹೇಗೆ ಈಗ ಬಂದು ತಪ್ಪೊಪ್ಕೊಳ್ತಿದ್ದೀರಾ? ಮೇಡಮ್, ಅದು ನನ್ನ ಮನಸ್ಸು ಬದಲಾಯಿಸಿದವರು ಮಾಧವ್ ಸರ್ಗೆ ಈ ವಿಷಯನ ಹೇಳಬೇಡ ಅಂತ ಹೇಳಿದ್ರು. ಮಾಧವ್ ಸರ್ ಇಲ್ವಲ್ಲ ಇಲ್ಲಿ, ನನಗೆ ಹೇಳ್ಬೋದಲ್ಲ. ಹೇಳಿ, ನಿಮ್ಮ ಮನಸ್ಸು ಬದಲಾಯಿಸಿದ್ಯಾರು? ಅದು ಮೇಡಮ್, ಅನ್ನ ಹಾಕಿದ ಮನೆಗೆ ದ್ರೋಹ ಮಾಡ್ತಾ ಇದೆಯಾ, ತಕ್ಷಣ ಹೋಗಿ ಅವ್ರಿಗೆ ಸಹಾಯ ಮಾಡು ಅಂತ ನನ್ನ ಮನಸ್ಸು ಬದಲಾಯಿಸಿದ್ದು ಅವಿನಾಶ್ ಸರ್. ತುಳಸಿ ಅಂತೆ ತುಳಸಿ, ಅವಳು ಹಿಂದೆ ಬಿದ್ದು ಕೆಫೆಯಲ್ಲಿ ಏನು ನಡೀತಿದೆ ಅಂತಲೂ ಗೊತ್ತಾಗ್ಲಿಲ್ಲ. ಹೋಗಿದ್ದ ಕೆಲಸನಾದ್ರೂ ಆಯ್ತಾ? ಅವಮಾನ ಮಾಡಿಸ್ಕೊಂಡು ಬಂದಿದ್ದೆ ಆಯ್ತು. ಈ ಶಾರ್ವರಿಗೆ ಅವಮಾನ ಮಾಡ್ತಾರೆ ಅಂದ್ರೆ ಏನರ್ಥ? ಭಾವ ಮನೆಗೆ ಹೋಗಿ ಬರ್ತಾರೆ. ಅವ್ರಿಗೇನಾದ್ರೂ ವಿಷಯ ಗೊತ್ತಾಗಿ ಯಾಕೆ ಹೋಗಿದ್ದೆ ಅನ್ನೋ ಪ್ರಶ್ನೆ ಬರಬಾರ್ದು ಅಂತ ಒಂದು ಕಾರಣಕ್ಕೆ ಸೀನ್ ಕ್ರಿಯೇಟ್ ಮಾಡ್ದೆ ಬಂದಿದ್ದೆ. ಇಲ್ಲ ಅಂದರೆ ನನಗೆ ಬರ್ತಿರೋ ಕೋಪದಲ್ಲಿ ಅವರನ್ನೆಲ್ಲ ನಡ್ಗಿಸ್ಬಿಡ್ತಿದ್ದೆ. ಈಡಿಯಟ್ಸ್. ಆ ಮುದುಕ ಅಂತೂ ದೊಡ್ಡ ಈಡಿಯಟ್. ಅಲ್ಲಿ ಇರೋರು ಎಲ್ಲರೂ ಈಡಿಯಟ್ಸ್. ಅಲ್ಲ ರೀ, ನಾನೇನು ಮಕ್ಕಳು ಕಳ್ಳಿ ಥರ ಕಾಣ್ತೀನಾ? ಕಂಪ್ಯಾರಿಸನ್ಗೂ ಒಂದು ಮಿತಿ ಬೇಡವಾ? ನೋ, ಇನ್ನು ಯಾವತ್ತೂ ಆ ಮನೆ ಕಡೆ ನಾನು ತಲೆ ಹಾಕಲ್ಲ. ಆ ಮುದುಕ ಇನ್ನೇನು ರಂಪ ಮಾಡ್ತಾನೆ ಯಾರಿಗೆ ಗೊತ್ತು. ಹಾಗಂತ ಆ ತುಳಸಿ ಯಾರು ಅಂತ ನಾನು ತಿಳ್ಕೊಳ್ಳದೆ ಇರಲ್ಲ. ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ಅವಳು ಯಾರು ಅಂತ ಮೊದಲು ತಿಳ್ಕೊಳ್ತೀನಿ. ತಾತ, ಇದ್ಯಾರು ಪೇ ಮಾಡಿದ್ದು? ನಿಮ್ಮ ತಾತ. ಆಗಲಿಂದ ನೋಡ್ತಾನೆ ಇದ್ದೀನಿ. ಇದನ್ನು ಯಾರು ಪೇ ಮಾಡಿದ್ದು? ಇದನ್ನು ಯಾರು ಪೇ ಮಾಡಿದ್ದು? ಏನು ವಾಟ್ಸ್ ಯುವರ್ ಪ್ರಾಬ್ಲಮ್? ಅಲ್ಲ,
ಈ ಲೆಕ್ಕ ಸರಿ ಇದೆ ಅನ್ನೋದು ಏನ್ ಗ್ಯಾರಂಟಿ? ಬೇಗದ ಬಿತ್ತು. ಈಗ ಹೇಳು, 12 ಎಷ್ಟು? ವಾಟ್? ಇದಕ್ಕೂ ಕ್ಯಾಲ್ಕ್ಯುಲೇಟರ್ ಉಪಯೋಗಿಸೋ ಬುದ್ಧಿವಂತರು ನೀವು. ನೀನು ನನ್ನನ್ನ ಲೆಕ್ಕ ತೋರಿಸೋದು ಕೇಳ್ತಾ ಇದ್ದೀಯಾ? ಈಗ ನೀವು ಟಾಪಿಕ್ ಚೇಂಜ್ ಮಾಡಬೇಡಿ, ನನಗೆ ಆ ಬಿಲ್ ಎಲ್ಲ ತೋರಿಸಿ. ಯಾವ ಸ್ಕೂಲಮ್ಮ ನಿಂದು ಬಿಲ್ಲು ಅಂದ್ಕೊಂಡು? ಹೋಗ್ಲಿ, ನಿನ್ನ ಇಲ್ಲಿ ಲೆಕ್ಕ ನೋಡ್ಕೊಳ್ತಾ ಕಳ್ಸಿದ್ ಯಾರು? ಮೈ ಡ್ಯಾಡ್ ಈಸ್ ಎ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಗ್ರೇಟ್ ಅಂತೆ ಮಣ್ಣು. ನೀ ಮಾಡೋ ಲೆಕ್ಕ ನೋಡೇ ಗೊತ್ತಾಗತ್ತೆ ನಿಮ್ಮಪ್ಪ ಎಂಥ ಬುದ್ಧಿವಂತ ಅಂತ. ಏನಂದ್ರೆ? ನಮ್ಮ ದೇಶದ ಪ್ರಾಬ್ಲಮ್ಮೇ ಇದಾಗೋಯ್ತು ನೋಡು. ಪೊಲೀಸ್ನವನ ಮಗ ಪೊಲೀಸ್ ಆಗಬೇಕು, ಲಾಯರ್ನ ಮಗ ಲಾಯರ್ ಆಗಬೇಕು, ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು. ಯೋಗ್ಯತೆ ಇದೆಯಾ ಇಲ್ವಾ ಅನ್ನೋದು ಕೂಡ ನೋಡ್ಕೊಳ್ಳೋಣ. ವಾಟ್? ಈ ಹುಡುಗಿಗೆ ವಾಟು ಬಿಲ್ಲು ಅನ್ನೋದು ಬಿಟ್ರೆ ಅವ್ರ ಮನೆಯವ್ರಿಗೆ ಬೇರೆ ಏನೂ ಕಲಿಸಿಲ್ಲ ಅಂತ ಕಾಣುತ್ತೆ. ಇನ್ನೊಂದ್ಸಲ ಏನಾದ್ರು ನನ್ನನ್ನು ಲೆಕ್ಕ ಗಿಕ್ಕ ಅಂತ ಕೇಳಬೇಕಿತ್ತು, 20 ಅಂತ 20ವರೆಗೂ ಮಗ್ಗಿ ಹೇಳಿಸ್ಬಿಡ್ತೀನಿ ನಿನ್ನ ಬಾಯಲ್ಲಿ. ಮ್ಯಾಗಿ, ಇಫ್ ಯು ಡೋಂಟ್ ಮೈಂಡ್ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಶೋರ್. ಏನು ಶೂರ್ ಅಂದ್ಬಿಟ್ಟು ಇಲ್ಲೇ ನಿಂತ್ಬಿಟ್ರೆ ಹೊರಗಡೆ ಹೋಗಿ ತನ್ನ ಕಡೆಯವ್ರಿಗೆಲ್ಲ ಫೋನ್ ಮಾಡಿದ್ರೆ Keep the change. ತುಳಸಿಯವರು ಎಷ್ಟು ಬೇಗ ಕೆಲಸ ಕಲ್ತ್ಕೊಂಡು ಇಡೀ ಕಿಚನ್ನ ಸಂಭಾಳಿಸ್ತಿದ್ದಾರೆ. ಗ್ರೇಟ್. ಹೆಲೋ. ನಿಮ್ಮನ್ನೆಲ್ಲ ನೋಡಿದ್ರೆ ಸುಸ್ತಾಗಿದೆ ಅನಿಸ್ತಿದೆ. ಸದಾ ಹತ್ರ ಶರ್ಬತ್ ಕಳ್ಸಕ್ಕೆ ಹೇಳಿದ್ದೆ, ಬಂತಾ? ಹಾಂ ಬಂತು, ನಾವೆಲ್ಲರೂ ಕುಡಿದ್ವಿ. ಆದರೂ ಸ್ವಲ್ಪ ಹೊತ್ತು ಒಬ್ಬರಾದ್ಮೇಲೆ ಒಬ್ಬರು ರೆಸ್ಟ್ ಮಾಡಿ. ಕ್ರೌಡ್ ಕೂಡ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಕೂತ್ಕೊಳ್ಳಿ. ಪದ್ಮ ಅವರೇ, ನೀವು ಕೂತ್ಕೊಳ್ಳಿ. ತುಳಸಿಯವರೇ, ಸ್ವಲ್ಪ ರೆಸ್ಟ್ ಮಾಡಿ. ಇಲ್ಲ ಮಾಧವ್ರೆ, ನಮಗೇನು ಸುಸ್ತಿಲ್ಲ. ಮಾವ, ಇದು ಲಾಸ್ಟ್ ಆರ್ಡರ್. ಗ್ರೇಟ್ ಜಾಬ್. ದೇವ್ರೆ, ಸ್ವಲ್ಪ ಹೊತ್ತಿಗೆ ಮುಂಚೆ ಬಿಲ್ಲು 2 ಲಕ್ಷ ಅಂತಿದ್ರು, ಇಷ್ಟು ಬೇಗ 3 ಲಕ್ಷ ಆಗಿರುತ್ತಾ? ಇಷ್ಟೆಲ್ಲ ಪ್ರಯತ್ನ ಪಟ್ಟು ನಾವು ಸೋತ್ಬಿಟ್ರೆ ಎಲ್ರಿಗೂ ಬೇಜಾರಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧವ್ ಅವ್ರ ಕೆಫೆ ಅವ್ರ ಕೈ ತಪ್ಪ ಹೋಗ್ಬಿಡುತ್ತೆ. ಹಾಗಾಗಬಾರ್ದು ದೇವ್ರೆ. ಸೊಸೆ ಮುದ್ದು. ಏನ್ ಮಾವ? ಪ್ರಸಾದ್ ಇನ್ನು ಮನೆಗೆ ಬಂದಿಲ್ವಾ? ಇಲ್ಲ ಮಾವ, ಯಾಕೆ? ಅವ್ರು ಬಂದು ಕೂಡಲೇ ನನ್ನ ಹತ್ರ ಸ್ವಲ್ಪ ಮಾತಾಡಕ್ಕೆ ಕೇಳಮ್ಮ. ಅವನ ಜೊತೆ ಸ್ವಲ್ಪ ವ್ಯವಹಾರ ಇದೆ. ಏನ್ ವಿಷಯ ಮಾವ? ಅದು ಇವತ್ತು ಗಂಡಿನ ಕಡೆಯವ್ರು ಬಂದಿದ್ರಲ್ಲಮ್ಮ, ಈ ಸಂಬಂಧ ಆಗೋ ಹಾಗಿದೆ. ಒಂದು ಹೆಣ್ಣು ಮಗುವಿನ ಮದುವೆ ಮಾಡೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಅಲ್ವಾ? ಪ್ರಸಾದಿನೂ ಅವಳಿಗೆ ಅಣ್ಣ, ಅವ್ರಿಗೂ ಒಂದಷ್ಟು ಜವಾಬ್ದಾರಿಗಳಿದೆ. ಆ ವಿಚಾರ ಮಾತಾಡೋಣ ಅಂತ. ಸರಿ ಮಾವ, ಹೇಳ್ತೀನಿ. ಆಯ್ತಮ್ಮ. ನಾನು ಇಲ್ಲೇ ಸ್ವಲ್ಪ ಆಂಜನೇಯನ ಗುಡಿ ಹತ್ರ ಹೋಗಿ ಬರಬೇಕು, ಕೆಲಸ ಇದೆ, ಹೋಗಿ ಬರ್ತೀನಿ. ಹೊಸ ಮುದ್ದ, ಅಲ್ಲಿ ಒಡೆದಿರೋ ತೆಂಗಿನಕಾಯಿ ಆಯಕಲ್ಲಮ್ಮ. ಪ್ರಿಯಾಂಕಂಗೆ ಒಳ್ಳೆ ಸಂಬಂಧ ಬಂದರೆ ಅರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ, ಅದಕ್ಕೆ. ಸರಿ ಮಾವ.
ಏನೋ ನಡೀತಿದೆ ಇಲ್ಲಿ. ಕಾಯಿ ಹಾಕೊಳ್ಳೋದ್ರಿಂದ 10 ರೂಪಾಯಿ ಕೊಟ್ಟು ಅರ್ಚನೆ ಮಾಡಿಸೋ ಲೆವೆಲಿಗೆ ನಮ್ಮ ಮಾವ ಉದಾರಿ ಆಗಿದ್ದಾರೆ ಅಂದರೆ ಏನೋ ಇದೆ. ಸಾಲದು ಅಂತ ಈ ಮನುಷ್ಯ ನನ್ನ ಹತ್ರ ಕೆಲವು ದಿನದಿಂದ ಸ್ವೀಟಾಗಿ ಮಾತಾಡ್ತಿದ್ದಾನಲ್ಲ. ಸೊಸೆ ಮುದ್ದ, ನೀನು ನಿನ್ನ ತವರು ಮನೆಯಿಂದ 3 ಲಕ್ಷ ರೂಪಾಯಿ ತರದೆ ಹೋಗಿದ್ದಿದ್ರೆ ನಾನು ನನ್ನ ಮಗಳು ಪಿಂಕಿ ಮದುವೆ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ನೀನು ನಮ್ಮನೆ ಭಾಗ್ಯ ದೇವತೆ ಅಮ್ಮ. ಅಯ್ಯೋ ದೇವ್ರೆ, ನಾ ದುಡ್ಡು ತಗೊಂಡಿದ್ದು ಇವ್ರಿಗೆ ಹೇಗೆ ಗೊತ್ತಾಯ್ತು? ಸಾಲದು ಅಂತ ಆ ದುಡ್ಡನ್ನ ಪ್ರಿಯಾಂಕನ್ ಮದ್ವೆಗೆ ಅಂತ ಇವ್ರೇಗೆ ಅನ್ಕೊಂಡ್ರು. ಈ ಬದಲಾವಣೆಗೆಲ್ಲ ಕಾರಣ ಆ ದುಡ್ಡ. ಅಭಿ ನೀನು ಸುಮ್ಮನೆ ಟೆನ್ಷನ್ ಆದೆ. ಇಲ್ಲಿ ಕುಕ್ ಮಾಡೋಕ್ಕೆ ಸರ್ವ್ ಮಾಡೋಕ್ಕೆ ಜನ ಇಲ್ಲ, ಅದಕ್ಕೆ ಹೊರಗಡೆ ಕ್ಯೂ. ಹ್ಯಾಂಡ್ ಓವರ್ ಮಾಡೋಕ್ಕೆ ರೆಡಿ ಆಗಿದೆಯಾ ಅನ್ಸತ್ತೆ. ನಿನ್ನ ಈ ಗುಣ ನನಗೆ ಇಷ್ಟ ಆಗಲ್ಲ ಮಧವ. ಸೋಲ್ತಿದ್ರು ನಗ್ತಾನೆ ಇರ್ತೀಯ ನೋಡು. ಟೀಪ್ಸ್ ಕಾಣಿಸ್ತಿಲ್ವಲ್ಲ? ತಗೋ, ಅದೇನು ಲೆಕ್ಕ ಮಾಡ್ತೀಯೋ ಮಾಡ್ಕೊ. 1 ಪೈಸಾನು ಬಿಡದೆ ಎಲ್ಲ ಬರೆದಿಟ್ಟಿದ್ದೀನಿ. ನಿನ್ನ ಮಗಳನ್ನ ನೋಡಿದ ಮೇಲೆ ನೀನು ಮ್ಯಾಥಮ್ಯಾಟಿಕ್ಸಲ್ಲಿ ಎಂಥ ಜೀನಿಯಸ್ ಅಂತ ಗೊತ್ತಾಯಿತು. ಈ ದತ್ತನಷ್ಟು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತಂದ್ಬಿಟ್ಟು ಕೊನೆಯಲ್ಲಿ ಟೋಟಲ್ ಹಾಕಿದ್ದೀನಿ, ನೋಡಿಕೊಂಡು ಚೆಕ್ ಮಾಡಿ. ಅಭಿ, This is not possible. There must be something wrong. ಇಷ್ಟೊಂದು ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಹೇಗೆ ಸಾಧ್ಯ? Am I right? ನೆಗೆದು ಬಿತ್ತು. ನಮ್ಮ ಕಡೆ ಒಂದು ಗಾದೆ ಇದೆ, ತಾನು ಕಳ್ಳ ಪರರನ್ನ ನಂಬ ಅಂತ. ಒಂದ್ ನಿಮಿಷ. ಒಂದು ಮಾತು ಕ್ಲಿಯರ್ ಆಗ್ಬಿಡ್ಲಿ, ಕೆಫೆ ತಂಟೆಗೆ ನೀವು ಬರಲ್ಲ ತಾನೆ? ಚಾಲೆಂಜ್ ಮಾಡೋವಾಗಲೇ ಹೇಳಿದ್ ನಾನು ಬರಲ್ಲ ಅಂತ. ಏನು ಬೇಕಾದ್ರೂ ಮಾಡಿಕೊಡಿ.
ಅಂತೂ ಅನ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ. ಶಭಾಷ್. ಸಾಧಿಸಿದ್ದು ನಾನಲ್ಲ, ನೀವುಗಳು. ಖಂಡಿತ ಇದೆಲ್ಲ ಆಗಿದ್ದು ನಿಮ್ಮಿಂದ. ಒಂದು ನಿಮಿಷ ರೀ, ಚಾಲೆಂಜ್ ನಾವೇ ಗೆದ್ಬಿಟ್ವಿ ರೀ. ರಿಯಲಿ? ಎಸ್ ಎಸ್. ಅದು ಕ್ರಿಕೆಟ್ ನೋಡ್ತಾ ಇದ್ದೆ, ಗೆದ್ರು. ನಾನೇನು ಕೇಳಿಲ್ವಲ್ಲ. ಎನಿವೆ ಕಂಗ್ರ್ಯಾಚುಲೇಷನ್ಸ್. ಮನೆಗೆ ಬಾ, ಮಾತಾಡೋಣ. ಸರಿ, ಬಾಯ್. ಬಾಯ್. ನಿಮ್ದೆಲ್ಲ ಊಟ ಆಯ್ತಾ? ಹಾಂ ಸರ್. ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಆಹಾರ ಮೇಳ ಸಕ್ಸಸ್ ಆಗಿದೆ, ನಾವು ಗೆದ್ದಿದ್ದೀವಿ. ಎಲ್ರಿಗೂ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ನಿಮಗೂ ಕೂಡ. ಬೇಡ ಸರ್, ನಮ್ಮ ಪೇಮೆಂಟ್ ಆಗಿದೆ. ದುಡ್ಡು ತಗೋಬೇಡಿ ಅಂತ ನಮ್ಮ ಮ್ಯಾನೇಜರ್ ಹೇಳಿದರು. ಪೇಮೆಂಟ್ ಆಗಿದೆಯಾ? ಇವನನ್ನು ಕಳಿಸ್ತವ್ರು ಯಾರು? ಪೇಮೆಂಟ್ ಮಾಡಿದವ್ರು ಯಾರು? ನಿಮ್ಮ ಮಗನ ಸಹಾಯ ಇಲ್ಲದೆ ನಾವಿವತ್ತು ಗೆಲ್ಲಕ್ಕಾಗ್ತಿರ್ಲಿಲ್ಲ ಮಾವ. ಸರಿ ಸರ್, ನಾವಿನ್ನು ಬರ್ತೀವಿ. ಇರಿ. ಏನಂತ ಮಾತಾಡಲಿ? ಇವತ್ತು ನಾನಿದ್ದ ಪರಿಸ್ಥಿತಿಲಿ ನೀವೆಲ್ಲ ಬಂದು ತೋರಿಸಿದ ವಿಶ್ವಾಸಕ್ಕೆ, ಪ್ರೀತಿಗೆ ಏನಾದರೂ ಶಬ್ದಗಳಿದೆ ಅಂತಂದರೆ ಅದು ನಂಬೋಕೆ ಸಾಧ್ಯ ಇಲ್ಲ. ಈ 3 ದಿನದಲ್ಲಿ ಆ ದೇವರು ಏನೇನೋ ಪಾಠ ಕಲಿಸ್ಬಿಟ್ಟ. ಹತ್ರದವರೇ ನಮಗೆ ನೋವು ಕೊಡ್ಬೋದು ಅಂತ ತೋರಿಸ್ಕೊಟ್ಟ, ಯಾರೋ ದೂರದವರು ನಮಗೆ ಹತ್ರ ಆಗ್ಬೋದು ಅಂತಲೂ ತೋರಿಸ್ಕೊಟ್ಟ. ನಮ್ಮ ಜೊತೆಲೇ ಇರೋರು ನಂಬಿಕೆ ದ್ರೋಹ ಮಾಡ್ಬೋದು ಅಂತಲೂ ತೋರಿಸ್ಕೊಟ್ಟ. ನಮಗೆ ಗೊತ್ತೇ ಇಲ್ದಿರೋರು ಕೂಡ ಒಂದು ನಮ್ಮ ನಂಬಿಕೆ ಉಳಿಸ್ಬೋದು ಅಂತಲೂ ತೋರಿಸ್ಕೊಟ್ಟ. ಕಷ್ಟ ಬಂದಾಗ ಯಾರೂ ನನ್ನ ಜೊತೆಗಿಲ್ವಲ್ಲ ಅನ್ನೋ ಭಯ ಹುಟ್ಟಿಸ್ದ. ಮರುಕ್ಷಣನೇ ಈ ಜಗತ್ತೆಲ್ಲ ನನ್ನ ಜೊತೆಗಿದೆ ಅನ್ನೋ ಧೈರ್ಯನೂ ಕೊಟ್ಟ. ಸೋತು ಬಿಟ್ಟೆ ಅಂತ ಕೂತಿದ್ದಾಗ ನಿಮ್ಮನ್ನೆಲ್ಲ ಕಳಿಸಿ ನನ್ನನ್ನು ಗೆಲ್ಲಿಸ್ದ. ನಿಜವಾಗ್ಲೂ ಇವತ್ತು ನೀವೆಲ್ಲ ನನ್ನ ಜೊತೆ ನಿಂತು ಇಷ್ಟೆಲ್ಲ ಮಾಡಿದ್ರಲ್ಲ, ನೀವೆಲ್ಲ ಬಂಧುಗಳು, ಸ್ನೇಹಿತರು, ಪರಿಚಯದವರು ಅಂತ ನನಗನ್ನಿಸ್ಲಿಲ್ಲ. ನನ್ನ ಪಾಲಿಗೆ ನೀವೆಲ್ಲ ದೇವರು ಅನ್ನಿಸ್ತು. ನೀವೆಲ್ಲ ಜೊತೆಲಿದ್ದರೆ ಇಂತಹ ಎಷ್ಟೇ ಕಷ್ಟ ಬಂದರೂ ಎದುರಿಸಿ ನಿಲ್ತೀನಿ ಅನ್ನೋ ಧೈರ್ಯ ಬಂತು ನನಗೆ. ನೀವು ಮಾಡಿರೋ ಸಹಾಯಕ್ಕೆ ನಾನು ಧನ್ಯವಾದ ಹೇಳಿದ್ರೆ ಚಿಕ್ಕವನಾಗ್ತೀನಿ. ಯಾಕೆಂದರೆ ನೀವು ಮಾಡಿರೋ ಸಹಾಯ ಅದೆಲ್ಲದಕ್ಕಿಂತ ದೊಡ್ಡದು. ಇವತ್ತು ಕಲೆಕ್ಟ್ ಆಗಿರೋ ಹಣ ಸಹಾಯ ಮಾಡಿದವರ ಎಲ್ಲರ ನಡುವೆ ಸಮಾನವಾಗಿ ಹಂಚಬೇಕು. ಆ ವ್ಯವಸ್ಥೆ ಮಾಡದೇ ಇದ್ದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಎಷ್ಟು ದೊಡ್ಡ ಮನಸ್ಸು ಸರ್ ನಿಮ್ಮದು. ವಿಶ್ವಾಸ ಇಟ್ಟು ಬಂದಿರೋ ನಿಮ್ಗಳದ್ದು ದೊಡ್ಡ ಮನಸ್ಸು. ಚಪ್ಪಲಿಕಲ್ಲ.
ಇನ್ನು ಮುಂದೆ ಯಾವತ್ತಿಗೂ ನಿನಗೆ ಈ ಥರದ ಕಷ್ಟಗಳು ಬರದೇ ಇರಲಿ ಅಂತ ನಾವು ಆಶಿಸ್ತೀವಿ. ಅಕಸ್ಮಾತ್ ಒಂದು ವೇಳೆ ಏನಾದರೂ ಬಂದರೂ ಕೂಡ ನಾವಿಷ್ಟೂ ಜನ ನಿನ್ನ ಜೊತೆನಲ್ಲೇ ಇರ್ತೀವಿ. ನಿಮ್ಮ ಆಶೀರ್ವಾದ ಇರಲಿ. ಈ ವಯಸ್ಸಲ್ಲೂ ಬಂದು ಇಷ್ಟೊತ್ತಿದ್ದು ಏನಂದ ಈ ವಯಸ್ಸಲ್ಲೂ ಅದೇ ನನಗೆ ವಯಸ್ಸು ಹೋಗ್ಬಿಟ್ಟಿದೆ ಅಂದ್ಕೊಂಡಿದ್ದೀಯಾ? ಅಯ್ಯೋ ಹಾಗಲ್ಲ. ಹೋಗಲಿ ಬಿಡು, ಇವತ್ತಿನ ಚಾಲೆಂಜಲ್ಲಿ ನೀ ಗೆದ್ದಿರ್ಬೋದು. ಆದರೆ ಮನೆಯಲ್ಲಿ ಚೆಸ್ ಆಡೋವಾಗ ನಾನು ಗೆದ್ದಿದ್ದೆ ಅನ್ನೋದನ್ನು ಮರಿಬೇಡ. ನೋಡು, ಇನ್ನೂ ಆಡೋದು ಬಾಕಿ ಇದೆ. ಬಿಡುವಾದಾಗ ಮತ್ತೆ ಮನೆ ಕಡೆ ಬಾ. ಖಂಡಿತ ದತ್ತ. ಸರಿ, ನಾನು ಒಂದು ಪಂಚಾಯತಿಗೆ ಹೋಗಬೇಕು, ಬಹಳ ಅರ್ಜೆಂಟು. ಬರ್ತೀನಿ. ಸೋಗ್ಲಾಡಿ. ಹಾಂ, ನೋಡು, ಬೇಗ ಮನೆ ಸೇರು. ನಿಮ್ಮ ಅತ್ತೆನ ಊರೆಲ್ಲ ಸುತ್ತಾಕಿಸ್ಬೇಡ, ನನಗೆ ಮಾತ್ರೆ ಕೊಡಬೇಕು.